ಬೆಂಗಳೂರಿಂದ ಬಂದಿದ್ದು ಬಸವೇಶ್ವರ. ನಮ್ಮ ಹೆಸರು ಚಂದ್ರು ಅಂತ. ನಾವಿದೇ ನೇಕಾದ್ರು. ನಾವು ತುಂಬ ಮೈಕೈ ನೋವು, ಇರೋಕ್ಕಾಗ್ತಾ ಇರಲಿಲ್ಲ, ನಿದ್ದೆ ಕೊಡ್ತಾ ಇರಲಿಲ್ಲ, ಮನ್ಗೋಕ್ಕಾಗ್ತಾ ಇರಲಿಲ್ಲ. ಈ ಕಾಲೆಲ್ಲ ಎಳೆಯೋದು, ಇದೆಲ್ಲ ಎಳೆಯೋದು, ಸೊಂಟ ನಿಲ್ತಾ ಇರಲಿಲ್ಲ. ವಿಪರೀತ ನೋವು, ಇದೂ ವಿಪರೀತ ನೋವು, ಕುಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಎದ್ದೇಳೋಕ್ಕಾಗ್ತಾ ಇರಲಿಲ್ಲ. ಮೊದಲು ಸರಿ ಬಂದಾಗ ಅರ್ಧ ವಾಸಿ ಆಗಿತ್ತು. ಈಗ 2ನೇ ಸರಿ ಬಂದಿದ್ದೀನಿ, ಪರವಾಗಿಲ್ಲ, ವಾಸಿ ಆಗೈತೆ. ನಾಗರಾಜ್ ಅಪ್ಪರು ಚೆನ್ನಾಗಿ ಮಾಡ್ಕೊಡ್ತಾರೆ, ಇದನ್ನ ನೋವೆಲ್ಲ ತಕ್ಕೊಡ್ತಾರೆ. ಹೆಮ್ಮಂಗ ಕಾಲುಗಳು, ಸೊಂಟ, ಭುಜ, ಬಾಡಿ ಎಲ್ಲ ನೋವಿತ್ತು. ಭುಜ ಅಷ್ಟು ನೋವಿತ್ತು. ನಾನು ಫಸ್ಟ್ ಬಂದಾಗ 2 ತಿಂಗಳಲ್ಲಿ. ಇವಾಗೂ ಅಷ್ಟೇನೆ, ಅವೆಲ್ಲ ಇರಲಿಲ್ಲ ನೋವು. ಈಗೂ ನೋವಿತ್ತು, ಈಗ ಬಂದಾಗೂ ನೋವಿತ್ತು. ಈಗ ಚೆನ್ನಾಗಿ ನಡೀತಾ ಇದ್ದೀನಿ. ಏನು ನನಗೆ ಅಷ್ಟೊಂದು ನೋವು ಕಾಣ್ತಾ ಇಲ್ಲ, ಫ್ರೀ ಅನ್ನಿಸ್ತಾ ಇದೆ ಮೈ. ಸ್ಟ್ರೋಕು ಆಗ್ಬಿಡ್ತಾ ಇತ್ತದು. ನೀವು ಹಂಗೆ ಇದ್ದೇ ಬಂದು ತೋರಿಸ್ಕೊಬೇಕು. ಇನ್ನೊಂದ್ಸರಿ ಬಂದು ಹೋಗು ನೀನು. ನಾನು ಹೇಳ್ದಂಗೆ ಒಂದು ಡೇಟ್ ಹಾಕ್ಸ್ಕೊಂಡು ಕೈ ಎತ್ತಾ ಇರು, ಸರಿ ಹೋಗುತ್ತೆ. ಅಷ್ಟು ಮಾಡ್ಕೊಳ್ಳಿ. ನೀವು ಇಲ್ಲಿ ಇರಲ್ಲ, ನೀವು ಮನೆಯಾಗೂ ಮಾಡ್ಕೊಳಲ್ಲ. ನಾನೇನು ಮಾಡಮ್ಮ? ಸ್ಟ್ರೋಕ್ ಆಗೋರ್ಕ ಇದು ಸ್ಟ್ರೋಕ್ ಅಮ್ಮ, ಇದು ಎಳ್ದಿರೋದು. ಇದು ಇದ್ರೇ ಸ್ಟ್ರೋಕ್ ಆಗೋದು. ಹೆಂಗಸರ್ಕ ಗ್ರಹ ಇರ್ತದೆ, ಅವ್ರಿಗೂ ಸ್ಟ್ರೋಕ್ ಆಗುತ್ತೆ. ಗಂಡಸರ್ಕ ಒಂದು ಮೋಹಿನಿ ಇರ್ತದೆ, ಅವ್ರಿಗೂ ಸ್ಟ್ರೋಕ್ ಆಗುತ್ತೆ. ಆಯ್ತಮ್ಮ, ಒಳ್ಳೇದಾಗಲಿ. ನಿಮ್ಗೆ ಇವಾಗೇನು ನೋವಿಲ್ಲ. ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ? ನಾನು ಕಂಡಂಗೆ ಹಾಸ್ಪಿಟ್ಲು ಅವೆಲ್ಲ ಸುತ್ತಿ, ಹಾಸ್ಪಿಟ್ಲ್ ಇಂಜೆಕ್ಷನ್ನು, ಮೆಡಿಷನ್ನು, ಮಾತ್ರೆಗಳು ಇವೆಲ್ಲ ತಿನ್ನೋ ಬದಲು ಒಂದ್ಸರಿ ಬಂದು ನಾಗರಾಜಪ್ಪರನ್ನ ಭೇಟಿ ಆಗ್ಬೋದು. ಏನೋ ನಾಗರಾಜಪ್ಪರನ್ನ ಭೇಟಿ ಆದರೆ ನೋವೆಲ್ಲ ತಕ್ಕೊಡ್ತಾರೆ. ಸುಮ್ಮನೆ ಇಂಜೆಕ್ಷನ್ನು, ಮಾತ್ರೆಗಳು ಎಷ್ಟು ದಿವಸ ಅಂತ ತಿನ್ನೋದು, ಎಷ್ಟು ದಿವಸ ಅಂತ ನೋವು ತಿನ್ನೋದು. ಇದೊಂದು ಸ್ಥಳ, ಪುಣ್ಯ ಸ್ಥಳ. ಏನೋ ಬಂದಿದ್ದೀವಿ, ನಮ್ಗೆ ಇದು ವಾಸಿ ಆಗೈತೆ, ವಾಸಿ ಮಾಡಿಕೊಟ್ಟಾರೆ, ಬರ್ಬೋದು. ನಿಮಗೆ ಹೆಂಗಸ್ರಿಗೆ ಏನೋ ತುಂಬ ತೊಂದರೆ ಇತ್ತು ಅಂತ ಕೇಳ್ಬಿಟ್ಟು. ಅವ್ರಿಗೂ ನೋವಿತ್ತು, ಅವ್ರಿಗೂ ನೋವು ಪೂರ್ತಿ ವಾಸಿ ಆಗೈತೆ, ಅವ್ರಿಗೂ ತೊಂದರೆ ಇಲ್ಲ. ಈಗ ಹೆಂಗಿದ್ದಾರೆ? ಈಗ ಆರಾಮಿದ್ದಾರೆ ಅವರು.